ಇವಾಗ ಚಪಾತಿ ಹಿಟ್ಟನ್ನ ಬೇಗ ಬೇಗ ರೆಡಿ ಮಾಡ್ಕೊಳ್ತೀನಿ. ಅವ್ರಿಗೆಲ್ರಿಗೂ ನಾನು ಬೇಗ ಊಟಕ್ಕೆ ರೆಡಿಯಾಗಿ ಅಂತ ಹೇಳಿದ್ದೀನಿ. ವಾಸನೆ ಕೂಡ, ಪರಿಮಳ ಕೂಡ ಮನೆ ತುಂಬ ಹರಡ್ಕೊಂಡಿದೆ. ರೈಸ್ ಕೂಡ ರೆಡಿಯಾಗಿದೆ. ಉಳ್ಳಾಗಡ್ಡಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕುಕ್ಕುಂಬರ್ನ ಹಸಿ ತರಕಾರಿ ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ತಮ್ಮನಿಗೆ ಬರೀ ಉಳ್ಳಾಗಡ್ಡಿ ಕೊಟ್ಟರೆ ತಿನ್ನಲ್ಲ. ಅದಕ್ಕೆ ಅವನಿಗೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತೀನಿ. ಸಲಾಡ್ಸ್ಗೆಲ್ಲ ನಾನು ಹಾಕೋದು ಈ ಪಿಂಕ್ಸ್ ಹಿಮಾಲಯನ್ ಸಾಲ್ಟೇ ನಾನು ಹಾಕೋದು. ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಒಂಚೂರು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಾನು ಹೋಗಿ ಕೊಟ್ಟು ಬರ್ತೀನಿ. ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿದೆ. ಲಾಸ್ಟ್ ವೀಕು ನಾನು ಹುರುಳಿಕಾಳು ಸಾರು ಮಾಡಿದ್ದೆ. ನನ್ನ ತಮ್ಮ ಏನಕ್ಕ ಇದು ಸಾರು ಕಲರ್ ಹಿಂಗಿದೆ ಅಲ್ಲ ಅಂತಂದ. ಅದಕ್ಕೆ ನಾನು ಹೇಳಿದೆ, ಹಾರ್ಸ್ನಲ್ಲಿ ಎಷ್ಟು ಪವರ್ ಇದೆಯಲ್ಲ ಅಷ್ಟು ಪವರ್ ನಿನಗೂ ಬರುತ್ತೆ ಅಂತಂದೆ. ಸುಮ್ಮನೆ ಊಟ ಮಾಡ್ದ. ಆಮೇಲೆ ಅಕ್ಕ ತುಂಬ ಟೇಸ್ಟಿಯಾಗಿದೆ, ನೆಕ್ಸ್ಟ್ ವೀಕು ಮಾಡು ಅಂತ ಅಂದ. ಅದಕ್ಕೆ ಇವತ್ತು ಬೆಳಗ್ಗೆ ಕೇಳ್ದ, ಇವತ್ತು ನಿನ್ನ ವ್ಯೂವರ್ಸ್ಗೆಲ್ಲ ನೀನು ಏನು ರೆಸಿಪಿ ತೋರಿಸ್ತಾ ಇದೆಯಾ ಅಕ್ಕ ಅಂತಂದ. ಎಷ್ಟು ಸಪೋರ್ಟಿವ್ ಆಗಿದ್ದಾನಲ್ವ. ನಾನು 2 ಕೈಗಳನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಹೋಗ್ತಾ ಇದೆಯಲ್ಲ ನನ್ನ ಚಪಾತಿ. ರೈಸ್ ಆದಮೇಲೆ ಒಂದು 2 ಎಸಳು ಬೆಳ್ಳುಳ್ಳಿನ ಇದಕ್ಕೆ ಹಾಕಿದ್ದೀನಿ ನಾನು. ಹಾಕಿ ಬೇಗನೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ. ಒಂದು 5 ನಿಮಿಷ ತನಕ ಇದು ಹೀಗೆ ಹಬೆನಲ್ಲಿ ಆ ಬೆಳ್ಳುಳ್ಳಿ ಘಮ ಎಲ್ಲ ರೈಸ್ಗೆ ಬರುತ್ತೆ. ಕರ್ನಾಟಕದ ಕಡೆ ಎಲ್ಲ ನಾವು